ನಮಗೆ ಮೇಜರ್ ಆಗಿ ಎಲ್ಲ ಕಡೆಯಿಂದ ರಿಕ್ವೆಸ್ಟ್ ಬಂದಿರೋದು ಸೌಂಡ್ ಸಿಸ್ಟಮ್ ಸಂಬಂಧಪಟ್ಟಂತೆ. ಸೌಂಡ್ ಸಿಸ್ಟಮ್ ರಿಲೇಟೆಡ್ ನಮಗೆ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇದೆ, ಕೋರ್ಟ್ ಆರ್ಡರ್ಸ್ ಇದೆ, ಮತ್ತು ಸರ್ಕಾರದ ಸರ್ಕ್ಯುಲರ್ 2002 ಒಂದು ಸರ್ಕ್ಯುಲರ್ ಕೂಡ ಇದೆ. ಎಷ್ಟು ಲಿಮಿಟಲ್ಲಿ ನಾವು ಸೌಂಡನ್ನು ಹಾಕ್ಬೋದು ಅಂತ ಡೈರೆಕ್ಷನ್ಸ್ ಇದೆ. ಅದು ಕೂಡ ತಮ್ಮ ಜೊತೆಗೆ ಶೇರ್ ಮಾಡ್ತೀವಿ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಯಾವುದು ಸೌಂಡ್ ಸಿಸ್ಟಮ್ಸ್ ಅಲೌಡ್ ಇಲ್ಲ. ಪ್ರೊಸೆಷನ್ ಮಾಡಬಹುದು, ಬಟ್ ವಿತೌಟ್ ಸೌಂಡ್ ಸಿಸ್ಟಮ್ ಮಾಡಬೇಕು. ವಿತಿನ್ ಪರ್ಮಿಸಬಲ್ ಲಿಮಿಟ್ಸ್ ಡೇ ಟೈಮ್ ಮತ್ತು ಈವ್ನಿಂಗ್ಸಲ್ಲಿ ನಾವು ಹಾಕ್ಬೋದು. ಸೈಲೆಂಟ್ ಝೋನಲ್ಲಿ ಅಂದರೆ ಶಾಲೆಗಳಿರುವ ಕಡೆ, ಕೋರ್ಟ್ ಇರುವ ಕಡೆ, ಹಾಸ್ಪಿಟಲ್ಸ್ ಇರುವ ಕಡೆ ಅದಕ್ಕೂ ಕೂಡ ಲಿಮಿಟ್ಸ್ ಇದೆ. ಆ ಲಿಮಿಟ್ ಒಳಗಡೆ ನಾವು ಹಾಕಬೇಕು ಅಂತ. ಇದರಲ್ಲಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಸಿಸ್ಟಮ್ಸ್ ಇಟ್ಕೊಂಡು ಚೆಕ್ ಮಾಡ್ತಾರೆ. ಇದನ್ನು ಸ್ಟ್ರಿಕ್ಟಾಗಿ ಎಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ ಕೇಳ್ತೀವಿ. ಬಾಕಿ ಎಲ್ಲ ವ್ಯವಸ್ಥೆಯನ್ನು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫೈರ್ ಸೇಫ್ಟಿ ಇರ್ಬೋದು, ಹೆಲ್ತ್ ವಿಷಯಗಳಿರ್ಬೋದು, ನಮ್ಮ ಸೈಡಿಂದ ಅರೇಂಜ್ಮೆಂಟ್ಸನ್ನು ಆಗಿದೆ. ಅದರಲ್ಲೂ ಕೂಡ ತಾವು ಕೂಡ ಸೇಫಾಗಿ ಕ್ಲೀನಾಗಿ ಎಲ್ಲ ಹಬ್ಬವನ್ನು ಆಚರಿಸಬೇಕು ಅಂತ ಕೇಳ್ಕೊಳ್ತೇವೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ಗೆ ಎಲ್ಲ ಪ್ರಿಪ್ರೇಷನನ್ನು ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ನಾವು ಮಾಡಿದ್ದೇವೆ. ಸಾರ್ವಜನಿಕರಿಗೆ ನಮ್ಮ ಸೈಡಿಂದ ಕೆಲವೊಂದು ವಿಷಯ ಬಗ್ಗೆ ಸ್ಪಷ್ಟೀಕರಣ ಮತ್ತು ರಿಕ್ವೆಸ್ಟನ್ನು ನಾವು ಮಾಡ್ತಾ ಇದ್ದೀವಿ. ತಾವು ಗಣೇಶ ಮೂರ್ತಿಗಳನ್ನು ಮಾಡುವಾಗ ಹಾಗೂ ಯಾವುದೇ ಡೆಕೋರೇಷನ್ಸನ್ನು ಮಾಡುವಾಗ ಪರಿಸರ ಸ್ನೇಹಿಯಾಗಿ ಮಾಡಬೇಕು ಅಂತ ಸರ್ಕಾರದಲ್ಲೂ ಕೂಡ ಸಲಹೆ ಸೂಚನೆಗಳಿದೆ, ಗೈಡ್ಲೈನ್ಸ್ ಇದೆ, ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆರ್ಡರ್ಸ್ ಕೂಡ ಇದೆ. ಸೊ ಅದು ಪ್ರಕಾರ ಕಟ್ಟುನಿಟ್ಟಾಗಿ ತಾವೆಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾವುದೇ POP ಗಣೇಶವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ನ್ಯಾಚುರಲ್ ಕ್ಲೇ ಅಂದರೆ ಮಣ್ಣಿನ ಗಣೇಶವನ್ನು ಮಾಡೋದಕ್ಕೆ ಅವಕಾಶ ಇದೆ. ಯಾವುದು ಕೆಮಿಕಲ್ ಪೇಂಟಿಂಗ್ಸ್, ಹಾರ್ಶ್ ಕೆಮಿಕಲ್ಸ್, ಯಾವುದು ಹೆವಿ ಮೆಟಲ್ಸ್ ಯಾವುದು ಯೂಸ್ ಮಾಡಬಾರದು. ಮತ್ತು ಡೆಕೋರೇಷನ್ಸಲ್ಲಿ, ಪೆಂಡಲಲ್ಲಿ ಮತ್ತು ಊಟ ಎಲ್ಲ ಮಾಡುವಾಗ ಕೂಡ ಯಾವುದೇ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಯೂಸ್ ಮಾಡಬಾರ್ದು. ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ನಾವು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ. ಎಲ್ಲ ಕಡೆ ಚೆಕಿಂಗನ್ನು ನಾವು ಮಾಡ್ತೀವಿ. ಎರಡನೇದು, ಗಣೇಶ ಮೂರ್ತಿಗಳನ್ನು ಪ್ರೊಸೆಷನ್ ಸಂದರ್ಭದಲ್ಲಿ ಪಾಸ್ ಮಾಡುವಾಗ ಕೆಲವೊಂದು ಕಡೆ ಎಲೆಕ್ಟ್ರಿಕಲ್ ಲೈನ್ಸ್ ಕ್ರಾಸ್ ಆಗುತ್ತೆ. ಸೊ ಅದಕ್ಕೆ ತೊಂದರೆ ಆಗದೆ ತಾವು ಆ ಹೈಟಲ್ಲಿ ಮಾಡಬೇಕು ಅಂತ ಕೇಳ್ಕೊಡ್ತೀವಿ. ನಮ್ಮ ಕಡೆಯಿಂದ ಹೆಸ್ಕಾಂ ವತಿಯಿಂದ ಟೆಂಪ್ರರಿಯಾಗಿ ಆ ಕನೆಕ್ಷನನ್ನು ಕಟ್ ಮಾಡುವ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ತೀವಿ. ಆದರೂ ಕೂಡ ನಮ್ಮ ಕಡೆಯಿಂದ ಇದು ಒಂದು ವಿಷಯಕ್ಕೆ ಸಪೋರ್ಟ್ ಬೇಕು ಅಂತ ನಾವು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಪರ್ಮಿಷನ್ಸನ್ನು ನಮ್ಮ ಜಿಲ್ಲೆಯಲ್ಲಿ ಸಿಂಗಲ್ ವಿಂಡೋ ಮಾಡಿದ್ದೀವಿ. ಎಲ್ಲ ಕಡೆ ಕೂಡ ಅವರು ULBs ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಹೋಗಿ ಪರ್ಮಿಷನನ್ನು ಕೇಳಬಹುದು. ಅವರು ಎಲ್ಲ ಇಲಾಖೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಪರ್ಮಿಷನನ್ನು ತಗೊಂಡು ಸಾರ್ವಜನಿಕರಿಗೆ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಡೈರೆಕ್ಟಾಗಿ ಹೇಳಿದ್ರೆ ಅದನ್ನು ಸರಿಪಡಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.